ರೈಟ್. ಇದು ಈಗ ಸದ್ಯಕ್ಕೆ ನಾಯಿ ಮಾಂಸ ಸಾಗಾಟ ಮಾಡ್ತಿದ್ರು ಅನ್ನೋ ಅನುಮಾನ. ಯಾವುದೇ ಕಾರಣಕ್ಕೂ ಕೂಡ ಬಾಕ್ಸ್ ಅನ್ನ ತೆರೆಯೋದಿಲ್ಲ ಅಂತ ಹೇಳಿ ಅಬ್ದುಲ್ ರಜಾಕ್ ಅವರು ಹಠ ಮಾಡಿದ್ರಂತೆ. ಪ್ರತಿದಿನ ಮಾಂಸ ತಿನ್ನೋರು ಗಮನಿಸಲೇಬೇಕಾದ ಸುದ್ದಿ. ನಾಯಿ ಮಾಂಸ ಇರಬಹುದು ಅನ್ನೋ ಅನುಮಾನ. ತಡೆದಿದ್ದಾರೆ ರಸ್ತೆ ಮಧ್ಯೆ. ತಡೆದು ಬಾಕ್ಸ್ ಓಪನ್ ಮಾಡಿ ಅಂದ್ರೆ ನಾವು ಮಾಡೋದಿಲ್ಲ ಅಂತ ಹಠ. 90 ಬಾಕ್ಸ್ 500 kg ಮಾಂಸ, ನಾಯಿ ಮಾಂಸ ಇರಬಹುದು. ಪ್ರತಿದಿನ ಬೆಂಗಳೂರಿನ ಹೋಟೆಲ್ಗಳಿಗೆ ಸಪ್ಲೈ ಇದೇ ಆಗ್ತಿರಬಹುದು ಅನ್ನೋ ಅನುಮಾನ. ಕೆಲ ದೃಶ್ಯಗಳು ಕೂಡ ಲಭ್ಯವಾಗಿದೆ, ಗಮನಿಸ್ತಾ ಇದ್ದೀರಿ. 90 ಬಾಕ್ಸಸ್, 90 ಬಾಕ್ಸ್ಗಳಲ್ಲಿ 500 kg ಮಾಂಸ. ಅದು ನಾಯಿ ಮಾಂಸ ಅನ್ನೋ ಅನುಮಾನ. ರಸ್ತೆ ಮಧ್ಯದಲ್ಲಿ ತಡೆದಿದ್ದಾರೆ. ರಸ್ತೆ ಮಧ್ಯ ತಡೆದು ಅದನ್ನು ಓಪನ್ ಮಾಡಿ ನಾವು ಪರಿಶೀಲನೆ ನಡೆಸಬೇಕು ಅಂತ ಹೇಳಿದ್ದಾರೆ. ನಾವು ಬಾಕ್ಸ್ ತೆರೆಯೋದಿಲ್ಲ, ಹಠಕ್ ಬಿದ್ದಿದ್ದಾರೆ. ಬಾಕ್ಸ್ಗೆ ಸಂಬಂಧಪಟ್ಟವರು. ಅಲ್ಲಿರೋರ ಅನುಮಾನ ಏನಂತಂದ್ರೆ, ಹೋಟೆಲ್ಗಳಿಗೆ, ಬೆಂಗಳೂರಿನ ಹೋಟೆಲ್ಗಳಿಗೆ ಸಪ್ಲೈ ಆಗ್ತಾ ಇದ್ದ ಮಾಂಸ ಇದೇನೆ. ಓಪನ್ ಮಾಡಕ್ ಹೋದ್ರೆ ಓಪನ್ ಮಾಡಕ್ ಬಿಡ್ತಾ ಇಲ್ಲ ಅಂದ್ರೆ ಅಷ್ಟು ಭಯನ ನಿಮ್ಗೆ? ಹಲೋ ಹಲೋ ಹಲೋ, ಕೊಡ್ತಾ ಇದ್ದೀನಿ ಬೆಂಗಳೂರಿನಲ್ಲಿ ನಾಯಿ ಮಾಂಸದ ದಂಧೆ ನಡೀತಿದೆ ಅಂತೇಳಿ ಈಗಾಗಲೇ ಹಿಂದೂಪರ ಯುವಕರಿಗೆ ಒಂದಷ್ಟು ಮಾಹಿತಿಗಳು ಬಂದಿತ್ತು. ಅದರ ಆಧಾರದ ಮೇಲೆ ಪುನೀತ್ ಕೆರಳಿ ಅವರು ಬಂದು ಇಲ್ಲಿ ಅದ್ರ ಬಗ್ಗೆ ಒಂದಷ್ಟು ಮಾಹಿತಿಯನ್ನ ಪೊಲೀಸರಿಗೆ ನೀಡಿದ್ರು. ರೆಡ್ ಹ್ಯಾಂಡ್ ಆಗಿ ನಾಯಿ ಮಾಂಸವನ್ನ ದಂಧೆ ಮಾಡ್ತಿದ್ದವರನ್ನ ಹಿಡಿದಾಕಿದ್ದಾರೆ. ಅವ್ರನ್ನ ಮಾತನಾಡಿಸ್ತಾ ಹೋಗ್ತೀನಿ. ಸರ್, ಈಗ ಈ ರೀತಿಯಾದಂತ ಒಂದು ದಂಧೆ ಬೆಂಗಳೂರಲ್ಲಿ ತಲೆ ಎತ್ತಿದೆ, ಏನ್ ಹೇಳ್ತೀರಾ ಸರ್? ಇದು ಏನಾಗ್ತಾ ಇದೆ ಅಂದ್ರೆ, ಎಂಟೈರ್ ಪೊಲೀಸ್ ಡಿಪಾರ್ಟ್ಮೆಂಟ್ ಮತ್ತೆ ಎಲ್ಲ ಅಧಿಕಾರಿಗಳು ಶಾಮೀಲಾಗಿ ಇದು ನಾಯಿ ಅಲ್ಲ ಕುರಿ ಅಂತ ತೋರಿಸೋ ವ್ಯವಸ್ಥೆ ಮಾಡ್ತಾ ಇದ್ದಾರೆ. ಎಂಟೈರ್ ಬಾಕ್ಸ್ ಗಳನ್ನ ಚೆಕ್ ಮಾಡಬೇಕು. ಎಂಟೈರ್ ಬಾಕ್ಸ್ ಗಳನ್ನ ಚೆಕ್ ಮಾಡಿ ಸೀಸ್ ಮಾಡಬೇಕು. ಅದು ಕುರಿ ಮಾಂಸ ನಾಯಿ ಮಾಂಸ ಅನ್ನೋದು ಎರಡನೇ ಪ್ರಶ್ನೆ. ಮೊದಲನೇ ಪ್ರಶ್ನೆ, ಬರ್ತ ಮಾಂಸ ಎಲ್ಲಿ ಈ ತರ ಸ್ಮಗ್ಲಿಂಗ್ ಮಾಡ್ತಾ ಇದ್ದಾರೆ? ಇದು ಫುಡ್ ಅಂಡ್ ಸೇಫ್ಟಿ ಎಲ್ಲಿಂದ ಬರ್ತಿತ್ತು? ಎಷ್ಟು ಜನ ಇದನ್ನ ಈ ಒಂದು ಮಾಂಸ ದಂಧೆವನ್ನ ಇದ್ ಮಾಡ್ತಿದ್ರು ಸರ್? ಎಷ್ಟು ಜನ ಸರ್ ಓಪನ್ ಮಾಡಿದಕ್ಕೆ? ಓಪನ್ ನಾನು ಮಾಡಿದ್ದು ಆಯ್ತಾ? ನನಗೆಲ್ಲ ಈ ತರ ಬಂತು. ಈ ಎಲ್ಲ ಚಾಟಿಂಗ್ ಬೇಕು ಸರ್. ಇಲ್ಲಿ ಓಕೆನಾ? ಬೆಂಗಳೂರಿನ ಪ್ರತಿಷ್ಠಿತ ಹೋಟೆಲ್ಗಳಿಗೆ ಪ್ರತಿನಿತ್ಯ ಸಪ್ಲೈ ಆಗ್ತಾ ಇತ್ತ ನಾಯಿ ಮಾಂಸ. ಚಿಕನ್, ಮಟನ್, ಫಿಶ್ ಬೇರೆ ಬೇರೆ ಸ್ವರೂಪದಲ್ಲಿ ತಿಂತಾ ಇದ್ದ ರುಚಿ ಆಹಾರ ಮಾಡುವಂತ ಕೆಲಸ ಮಾಡಿದ್ರು. ರೆಡ್ ಹ್ಯಾಂಡ್ ಆಗಿ ಯಾರು ಆ ಒಂದು ಮಾಂಸವನ್ನ ಸಾಗಾಟ ಮಾಡ್ತಿದ್ರು, ಬೆಂಗಳೂರಿಗೆ ಪ್ರತಿದಿನ 14,000 kg ಮಾಂಸ ದಂಧೆ ಬರ್ತಿತ್ತು ಅನ್ನುವಂತ ಮಾಹಿತಿ ಇತ್ತು. ಸದ್ಯಕ್ಕೆ ಅವ್ರನ್ನ ಮಾತನಾಡಿಸ್ತಾ ಹೋಗ್ತೀನಿ. ಸರ್, ಯಾರು ತೆಗೆದುಕೊಂಡು ಬರ್ತಿದ್ರು? ಏನಿದು ಮಾಂಸ ದಂಧೆ, ನಾಯಿ ಮಾಂಸ ದಂಧೆ ಅಂತ ಹೇಳಲಾಗ್ತದೆ? ಸರ್, ಅಬ್ದುಲ್ ರಜಾಕ್ ಬಂದು ಡೈರೆಕ್ಟ್ ಆಗಿ ನಂದೆ ಅಂತ ಒಪ್ಕೊಳ್ತಿದ್ದಾನೆ. ಇದು ಮಾಂಸ ಯಾವುದು ಅನ್ನೋದ್ರ ಮೇಲೆ ಮಾತ್ರ ಅಲ್ಲ, ಆ ಮಾಂಸ ಅಲ್ಲಿಂದ ಇಲ್ಲಿಗೆ ಬರ್ಲಿಕ್ಕೆ ಇವ್ರ ಹತ್ರ ಏನಿದೆ, ಹೆಂಗ್ ಬಂತು, ಎಷ್ಟು ಕೊಳಚೆ ಮಾಂಸ ಸರ್ ಇದು, ಎಷ್ಟು ಕೆಟ್ಟೋಗಿದೆ ಅಂತ ನೀವು ಮಾಂಸ ನೋಡಿದ್ರೆ ಗೊತ್ತಾಗುತ್ತೆ. ಬನ್ನಿ, ಇಲ್ಲಿ ತೋರಿಸಿ, ಕಾಣಿಸ್ತಿದೆ. ಇಲ್ಲಿ ಬನ್ನಿ, ಇಲ್ಲಿ ತೋರಿಸ್ತೀನಿ. ಎಷ್ಟು ಕೆಟ್ಟು ಕೊಳಚೆ ಹಿಡ್ದೋಗಿದೆ ನೋಡಿ ಮಾಂಸ ನೋಡಿ. ಅದ್ರ ಬಾಲ ಜೂಮ್ ಮಾಡಿ, ಕುರಿ ಬಾಲ ನೋಡ್ರಿ, ಅದು ಎಷ್ಟು ದೊಡ್ಡದಿದೆ. ಕುರಿ ಬಾಲ ಜೂಮ್ ಮಾಡಿ ಸರ್. ಇದು ಎಂಟೈರ್ ಏನ್ ಮಾಡ್ತಿದ್ದಾರೆ ಅಂದ್ರೆ, ಇವರು ಕುರಿ ಮಾಂಸದೊಟ್ಟಿಗೆ ನಾಯಿ ಮಾಂಸವನ್ನ ಮಿಕ್ಸ್ ಮಾಡ್ಕೊಂಡು ತರ್ತಿದ್ದಾರೆ. ನಾವು ಕೇಳ್ತಾ ಇರೋದು, ಇದು ಎಲ್ಲಿಂದ ಬಂತು? ಫುಡ್ ಅಂಡ್ ಕ್ವಾಲಿಟಿ ಚೆಕ್ ಆಗಬೇಕು. ಇದು ಯಾವುದೇ ಮಾಂಸವನ್ನ ತರಬೇಕು ಅಂದ್ರೆ ಕನಿಷ್ಠ ತಾಪಮಾನ ಇರಬೇಕು ಸರ್. ಇಷ್ಟೇ ತಾಪಮಾನದಲ್ಲಿ ತರಬೇಕು ಅಂತ ಇದೆ. ಇಷ್ಟು ದಿನದೊಳಗಡೆ ಆಡ್ಬೇಕು ಅಂತ ಇದೆ. ಎಷ್ಟು ವರ್ಷಗಳಿಂದ ಈ ತರ ನಡೀತಿರ್ಬೋದು ಅಂತ? 12 ವರ್ಷದಿಂದ ಇದನ್ನೇ ಮಾಡ್ಕೊಂಡು ಬರ್ತಾ ಇದ್ದಾರೆ ಸರ್. 12 ವರ್ಷದಿಂದ ಇದನ್ನೇ ಯಾರ್ಯಾರು ಇದನ್ನ ಸಾಗಿಸ್ತಿದ್ರು ಅಂತ ಹೇಳಿ ನೇರವಾಗಿ ಅವ್ರ ಮೇಲೆ ಅವರು ಕುರಿ ನೋಡಿ, ಅದು
ಕೇಳ್ತಾ ಇರೋದು ಇಷ್ಟು ಕಚಡ ಮಾಂಸವನ್ನ ತಗೊಬಂದು ನಾಡಿನ ಜನರಿಗೆ ಜೈಪುರದಿಂದ ರಾಜಸ್ಥಾನಕ್ಕೆ ತಿನ್ಸೋ ಅಂತದ್ದೇನಿದೆ, ಕನಿಷ್ಠ ಡಿಗ್ರಿ ಕೂಡ ಮೇಂಟೈನ್ ಆಗಿಲ್ಲ. ಅದು ಅಷ್ಟು ಗಲೀಜ್ ಮಾಂಸವನ್ನ ತಗೊಬಂದು ನೋಡಿ, ಅಷ್ಟು ಗಲೀಜ್ ಮಾಂಸವನ್ನ ತಗೊಬಂದು ಸರ್ ಬೇರೆ ಓಪನ್ ಮಾಡಿಸಿ ಸರ್, ಎಲ್ರು ಇದನ್ನ ಓಪನ್ ಮಾಡಿಸಿ ಸರ್, ಇದನ್ನ ಓಪನ್ ಮಾಡಿಸಿ ಸರ್, ಇದನ್ನ ಓಪನ್ ಮಾಡಿ ಸರ್, ಇದನ್ನ ಓಪನ್ ಮಾಡಿಸಿ ಸರ್. ಎಷ್ಟು ಗಲೀಜಾಗಿ ಬರ್ತಿದೆ ಎಲ್ಲಿ ಫ್ರೆಶ್ ಇದೆ ಅದು ಸರ್, ಇದ್ರಲ್ಲಿ ಒಂದ್ಸಲ ತೋರಿಸಿ ಸರ್. ಇದ್ರೊಳಗೆ 5 ಡಿಗ್ರಿ ಎಲ್ಲಿ ಮೇಂಟೈನ್ ಆಗಿದೆ ತೋರಿಸಿ ಸರ್, ಎಲ್ಲಿ ಡಿಗ್ರಿ ಮೇಂಟೈನ್ ಆಗಿದೆ ಸರ್. ಎಷ್ಟು ದಿನ 60 ದಿನ ಆಯ್ತು. ಇಲ್ಲಿ ಇದು ಓಪನ್ ಮಾಡಿಸಿ ಸರ್, ಇದು ಓಪನ್ ಮಾಡಿಸಿ ಸರ್, ಇದು ಓಪನ್ ಮಾಡಿಸಿ ಸರ್. ನಾವು ತಿಂತೀವಿ, ಅದ್ರ ಏನಾದ್ರು ಕ್ವಾಲಿಟಿ ಇರೋದು ನಮ್ಗೆ ಸೂಪರ್ ಕ್ವಾಲಿಟಿ 70 ಅವರು ಬಂದಿರೋಂಥದ್ದು ಹಾಕ್ಬೇಕು ಅಂದ್ರೆ ಎಕ್ಸ್ಪೋರ್ಟ್ ಆಗುತ್ತಲ್ಲ, ಈಗ ರೈಲ್ವೆ ಡಿಪಾರ್ಟ್ಮೆಂಟ್ ಅಲ್ಲೂ ಕೂಡ ಇದು ಮಾಡ್ತಾ ಇದ್ದೀವಿ. ಫಿಶ್ ಅಂತ ಮೆನ್ಷನ್ ಆಗಿದೆ, ಮಟನ್ ಅಂತ ಮೆನ್ಷನ್ ಆಗಿಲ್ಲ, ಫಿಶ್ ಅಂತ ಮೆನ್ಷನ್ ಆಗಿದೆ. ರೈಲ್ವೆಯಲ್ಲಿ ತರಬೇಕಾದ್ರೆ ಇದನ್ನ ಫಿಶ್ ಅಂತ ಸಂಪಾದನೆ ಮಾಡಿ ಜೀವನ ರೂಪಾಯಿ ಹಾಕಿದ್ದೀನಿ, ಹೆಣ್ಮಕ್ಳು ಮೈ ಮಾರಾಟ ಮಾಡಿಲ್ಲ, ನಾನು ಹೆಣ್ಮಕ್ಳು ಮೈ ಮಾರಾಟ ಮಾಡಿಲ್ಲ. ಬಿಸ್ನೆಸ್ ಮ್ಯಾನ್ ನಾನು, ಐಟಿ ಕಟ್ತಾ ಇದ್ದೀನಿ. ಮೊಬೈಲ್ ಡೌನ್ ಮಾಡು, ಮೊಬೈಲ್ ಡೌನ್ ಮಾಡು ಬ್ರೋ. ದುಡಿಮೆ ಮಾಡಿ ಬರ್ರಿ ಒಂಚೂರು ಹಿಂದವಣ ಬಾಣ ಟ್ರೈನಲ್ಲಿ ಇವಾಗ ಹೇಳಿರೋದು ಇವಾಗ ಬರ್ತಾ ಇದೆ ಡಾಕ್ಟರ್, ಅದು ತರ್ತಾ ಇದ್ದಾರೆ, ರೈಲ್ವೆ ಡಿಪಾರ್ಟ್ಮೆಂಟ್ ಅವರು ಕೂಡ ತರ್ತಾ ಇದ್ದಾರೆ ಸರ್. ಇದು ಅಂತ ಬಂದು ಸರ್, ಇದು ನಾಯಿ ಮಾಂಸದ ದಂಧೆ ನಡೀತಿದೆ ಅಂತ ಹೇಳಿ ಸರ್, ಇದು ಸರ್, ಇದು ಜೈಪುರಿಂದ ಬರ್ತಾ ಇರೋ ಟ್ರೈನು ಸರ್. ಇದು ಜೈಪುರದಿಂದ ಬಿಟ್ಟು ಇಲ್ಲಿಗೆ ಬರೋದಕ್ಕೆ ನಮಗೆ 50 ಅವರ್ಸ್ ಮೇಲೆ 7 ಸರ್, ಒಂದ್ ನಿಮಿಷ ಸರ್, ಬರ್ತಾ ಇದೆ. ಇಷ್ಟು ಲಾಂಗ್ ಆಗಿ ಬರ್ತಾ ಇದೆ. ಇದನ್ನ ಸ್ಲ್ಯಾಟರ್ ಮಾಡಿ ಕಟ್ಟುವಾಗಿ ಮಾಡಿ ಇದನ್ನ ಟ್ರೈನಿಗೆ ತಂದು ತುಂಬಬೇಕು ಅಂದ್ರೆ ಬಿಫೋರ್ 6 ಅವರ್ ಫ್ಲಾಟ್ ಅಲ್ಲಿ ಇರಬೇಕು, ಟ್ರೈನ್ ಸ್ಟೇಷನ್ ಅಲ್ಲಿ ಇದಿರಬೇಕು. ಅಂದ್ರೆ ಅದಕ್ಕೆ ಮುಂಚೆನೆ ಇದು ಕಟ್ ಆಗಬೇಕು. ಯಾವುದೇ ಲೈವ್ ಪ್ರಾಣಿಯನ್ನಾಗ್ಲಿ ಕಟ್ ಮಾಡಿ ತರೋದಾದ್ರೆ ಯಾವ ಸ್ಲ್ಯಾಟರ್ ಹೌಸ್ ಇಂದ ತರ್ತಾ ಇದೀವಿ, ಸ್ಲ್ಯಾಟರ್ ಒಟ್ಟಿಗೆ ಪರ್ಮಿಷನ್ ಇದೆಯಾ, ಎಲ್ಲ ಕೂಡ ಬೇಕು. ಆದ್ರೆ ಇವರು ಟ್ರೈನ್ ನಲ್ಲಿ ಫಿಶ್ ಮಾಂಸ ತಗೊಂಡ್ಬರ್ತಾ ಇದೀವಿ ಅಂತ ಹೇಳಿ ಬೇರೆ ಮಾಂಸವನ್ನು ತೋರಿಸಿ ಇದನ್ನ ತರ್ತಿದ್ದಾರೆ. ನಮಗೆ ಫಸ್ಟ್ ಅನುಮಾನ ಬಂತು, ಯಾಕೆ ಇದನ್ನ ಹಿಂಗೆ ತರ್ತಿದ್ದಾರೆ. ಇದನ್ನ ಇಲ್ಲಿಂದ ರೆಸಲ್ ಮಾರ್ಕೆಟಿಗೆ ತಗೊಂಡೋಗಿ ಹಲಾಲ್ ಮಾಂಸ ಅಂತ ಹೇಳ್ಬಿಟ್ಟು ಈ ಮಾಂಸನ ತಗೊಂಡೋಗಿ ಪ್ರತಿ ಅಂಗಡಿಗಳಿಗೆ ಡೈಲಿ ಬರುತ್ತೆ ಸರ್. ಇದು 1-2 ಟನ್ ಅಲ್ಲ, 1-2 ಟನ್ ಅಲ್ಲ, ಕೇವಲ ಬೆಂಗಳೂರಲ್ಲ, ಮಂಡ್ಯಕ್ಕೆ ಬರುತ್ತೆ. ಎಲ್ಲ ರಾಜ್ಯದ ಎಲ್ಲ ಜಿಲ್ಲೆಗಳಿಗೂ ರಾಜಸ್ಥಾನದಿಂದ ಈ ಮಾಂಸ ತರಿಸ್ತಾರೆ. ಇದ್ರ ಜೊತೆ ನಾಯಿ ಮಾಂಸನ ಮಿಕ್ಸ್ ಮಾಡ್ತಾರೆ, ನಾಯಿ ಮಾಂಸನ ಮಿಕ್ಸ್ ಮಾಡ್ಕೊಂಡು ತರ್ತಾರೆ. ಮಾಂಸ ತಿಂದ್ರೆ ಸರ್, ಇವರು ಇದನ್ನ ತೋರ್ಸಕ್ಕೆ ಕುರಿ ತಲೆ ಇಟ್ಕೊಂಡಿದ್ದಾರೆ. ಮಾಡಕ್ ಬಂದ ಸರ್, 5 ಪೈಸಾ ಕೊಡಲ್ಲ ಅಂತ ಹೇಳಿದೆ.
ಅದಕ್ಕೆ ಈ ಚಪ್ಪರ್ ಕೆಲಸ ಮಾಡ್ತಾನೆ ಇವ್ನು. ಈ ನನ್ನ ಮಗ ರೋಲ್ ಕಾಲ್ ಮಾಡಕ್ ಬಂದ. ಸರ್ ಸರ್ ಈ ನನ್ನ ಮಗ ಇದು ಓನರ್ ಅಂತ ಗೊತ್ತೇ ಇಲ್ಲ ಸಂಪಾದನೆ ಮಾಡಿ ದುಡಿಬೇಕು.